ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತೀನಿ, ಅದೆಂತೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ತಮಿಳ್ನಾಡಿನ ಮುಖ್ಯಮಂತ್ರಿ ಬರೋದು ನಂದು ಅಬ್ಜೆಕ್ಷನ್ ಇಲ್ಲ, ನಾನು ವಿರೋಧ ಮಾಡಲ್ಲ. ಇದೇನೋ ಅವ್ರನ್ನ ಬರ್ಮಾಡ್ಕೊಳ್ಳೋಕ್ಕೆ ಅದೆಂಥದ್ದು ಭಾಳ ಅದ್ದೂರಿ ಸ್ವಾಗತ ಮಾಡೋದಕ್ಕೆ ಅರೇಂಜ್ಮೆಂಟ್ ಆಯ್ತಿದೆ ಅಂತ ಹೇಳಿ. ಅದ್ದೂರಿ ಸ್ವಾಗತ ಏನು ಬೇಕಿಲ್ಲ, ರೊಟೀನ್ ಮೇನಲ್ಲಿ ಬರ್ತಾರೆ, ಭೇಟಿ ಮಾಡೋದಕ್ಕೆ ಏನೋ ಬರ್ತಾ ಇದ್ದಾರಲ್ಲ, ಕರೆದಿದ್ದೀರಿ, ಬರೋಕ್ಕೆ ಒಪ್ಕೊಂಡವ್ರೆ, ಹೇಳಿ ಅವರಿಗೆ. ಇನ್ನು ಎಷ್ಟು ವರ್ಷ ಈ ವ್ಯಾಜ್ಯ ನಡೆಸ್ಬೇಕು ನಾವು? ನೀರು ಇದ್ದಾಗ ನಾವೆಂದೂ ಸಹ ತೊಂದರೆ ಕೊಟ್ಟಿಲ್ಲ. ಈಗಾಗಲೇ ನಾವೇನು ನೀರು ಬಿಡಬೇಕಾಗಿತ್ತು, ನಮ್ಮ ಟ್ರಿಬ್ಯುನಲ್ ಅವರ ಹಂಚಿಕೆಯನ್ನು ಮಾಡಿದರು, ಅದನ್ನೇ ಲೆಕ್ಕಾಚಾರ ಮಾಡಿದ್ರೆ ಇವತ್ತು ಈಗಾಗಲೇ ಹಲವಾರು 5-6 ವರ್ಷದಲ್ಲಿ 4-5 ವರ್ಷದಲ್ಲಿ ಸುಮಾರು 900 TMC ನೀರು ಹರಿದೋಗಿದೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ತೀವ್ರತರವಾದಂಥ ಬರಗಾಲ, ನಮ್ಮ ಕೃಷ್ಣಾ ಜಲಾನಯ ಪ್ರದೇಶದಲ್ಲಿ ಅಲ್ಲಿರ್ತಕ್ಕಂಥ ಜಲಾಶಯಗಳು ಭರ್ತಿ ಆಗ್ತಕ್ಕಂಥದ್ದು ಒಂದು ಭಾಗವಾದರೆ, ರಾಜ್ಯದ ಉದ್ದಗಲಕ್ಕೂ ಬಹುಶಃ ಸುಮಾರು 150-160 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂಥ ರೈತರ ಬದುಕು ಸಂಪೂರ್ಣವಾಗಿ ನಾಶ ಆಗಿದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಸರಣಿ ಪುನಃ ನಾವೇನು 2013ರಿಂದ 2017ನೇ ಇಸ್ವಿವರೆಗೆ ಒಂದೊಂದು ಜಿಲ್ಲೆಗಳಲ್ಲಿ 100-200 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಂಥ ಪ್ರಕ್ರಿಯೆಗಳು ಕಂಡಿದ್ದೇವೆ ನಾವು ಆ ಸಮಯದಲ್ಲಿ. ಇವತ್ತು ಈಗಾಗಲೇ ಪ್ರತಿನಿತ್ಯ ರೈತರ ಆತ್ಮಹತ್ಯೆ ಸರಣಿಯನ್ನು ನೋಡ್ತಾ ಇದ್ದೇವೆ. ನಮ್ಮ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಜಲಾಶಯಗಳು ಭರ್ತಿಯಾಗಿಲ್ಲ, ಖಾಲಿ ಇದೆ. ಇವತ್ತು ನಮ್ಮ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಇರ್ತಕ್ಕಂಥ ಜಲಾಶಯಗಳಲ್ಲಿ ನನಗಿರ್ತಕ್ಕಂಥ ಮಾಹಿತಿಗಳು ಬಹುಶಃ 54-55 TMC ಈ ಎಲ್ಲ ಜಲಾಶಯಗಳಲ್ಲಿ ಇರ್ತಕ್ಕಂಥ ಒಂದು ನೀರಿನ ಪ್ರಮಾಣ 54-55 TMC ಇದೆ. ನಮಗೆ ಕುಡಿಯೋ ನೀರಿನ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಮಳೆಯ ಕೊರತೆ ಆದರೆ ಸಮಸ್ಯೆಗಳಿದೆ ಕುಡಿಯೋ ನೀರಿಗೆ. ಈಗಾಗಲೇ ರಾಜ್ಯ ಸರ್ಕಾರ ಯಾವುದೇ ರೈತರು ಕೃಷಿಗೆ ನೀರನ್ನು ಅವಲಂಬಿತರಾಗಬೇಡಿ ಅಂತಕ್ಕಂಥದ್ದನ್ನು ಘೋಷಣೆನೂ ಮಾಡಿಬಿಟ್ಟಿದ್ದಾರೆ ಸರ್ಕಾರ. ಇಂಥ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಇವತ್ತು CWME ಇರ್ಬೋದು,